ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಡಿಸೆಂಬರ್ 1ನೇ ತಾರೀಕು ಮೋಕ್ಷದ ಏಕಾದಶಿ, ಅದರ ಜೊತೆಗೆ ಗೀತ ಜಯಂತಿ ಕೂಡ. ಈಗಾಗಲೇ ಸಾಕಷ್ಟು ಜನ ಇದ್ರ ಬಗ್ಗೆ ವಿಚಾರ ತಿಳ್ಕೊಂಡಿರ್ತೀರಾ, ಹಾಗೆ ಪೂಜೆಗಳು ಕೂಡ ಮನೆಯಲ್ಲೆಲ್ಲ ಮಾಡಿರ್ತೀರಾ. ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಯಾಕೆ ಅಂತಂದರೆ ಮನೇಲಿ ಮೇಲಿಂದ ಮೇಲೆ ಸ್ವಲ್ಪ ಫಂಕ್ಷನ್ಗಳಿರೋದ್ರಿಂದ, ತುಂಬ ಹೊರಗಡೆ ಓಡಾಟ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಮುಂಚಿತವಾಗಿ ಈ ವಿಡಿಯೋನ ಶೇರ್ ಮಾಡೋದಕ್ಕಾಗಲಿಲ್ಲ. ಆದರೂ ಕೂಡ ಇವತ್ತಿನ ಮಹತ್ವ ಏನು ಅನ್ನುವಂಥದ್ದನ್ನು ಒಂದು ಸಣ್ಣ ಕತೆ ರೂಪದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಈ ಜೀವನದಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ತಿಳಿದೇ ಮಾಡಿರುವಂಥ ಸಾಕಷ್ಟು ಪಾಪಗಳ ಕರ್ಮ ಫಲವನ್ನು ಅನುಭವಿಸ್ತಾ ಇರ್ತೀವಿ. ಇದರಿಂದ ಮುಕ್ತಿ ಪಡಿಬೇಕು ಅಂತಂದರೆ ಇವತ್ತು ಈ ಮೋಕ್ಷದ ಏಕಾದಶಿಯನ್ನು ಆಚರಣೆ ಮಾಡಬೇಕು. ಅಷ್ಟೇ ಅಲ್ಲ, ನಮ್ಮನ್ನು ಅಗಲಿರುವಂಥ ಹಿರಿಯರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ ಅಂದರೆ, ಅವರು ಮುಕ್ತಿಯನ್ನು ಪಡ್ಕೊಂಡಿಲ್ಲ ಅಂದರೆ, ನರಕದಲ್ಲಿ ಅವರು ಹಿಂಸೆನ ಅನುಭವಿಸ್ತಾ ಇದ್ದರೂ ಕೂಡ ಇಲ್ಲಿ ಅವರ ವಂಶಸ್ಥರಿಗೆ ಜೀವನದಲ್ಲಿ ಏಳಿಗೆ ಅನ್ನೋದು ಇರೋದಿಲ್ಲ. ಹಾಗಾಗಿ ಅವರಿಗೆ ಒಂದು ಮುಕ್ತಿ ಸಿಗಬೇಕು ಅನ್ನೋ ಸಲುವಾಗಿ ಇವತ್ತು ಅವರ ಹೆಸರಲ್ಲಿ ಉಪವಾಸ ಇದ್ದು ಮೋಕ್ಷದ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮನ್ನು ಅಗಲಿರುವಂಥ ಹಿರಿಯರ ಆತ್ಮಕ್ಕೂ ಕೂಡ ಶಾಂತಿ ಸಿಗುತ್ತೆ, ಅವರಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗತ್ತೆ. ಅವರು ಶಾಂತವಾಗಿದ್ದರೆ, ತೃಪ್ತಿಯಾಗಿದ್ದರೆ ಅವರ ಆಶೀರ್ವಾದ ಅವರ ಕುಟುಂಬಸ್ಥರ ಮೇಲೆ ಸದಾ ಕಾಲ ಇರುತ್ತೆ. ಅಷ್ಟೇ ಅಲ್ಲ, ಹಿಂದಿನ ವಿಡಿಯೋದಲ್ಲಿ ವಿವರ್ಸ್ ಒಬ್ರು ಕೇಳಿದ್ರಿ ಉಪವಾಸದ ಬಗ್ಗೆ. ಯಾಕಂದರೆ ಕೆಲವರೀಗ ರಾಯರ ಪೂಜೆಯನ್ನು ಮಾಡ್ತಾ ಇದ್ದೀರಾ, ಆರಾಧನೆಯನ್ನು ಮಾಡ್ತಾ ಇದ್ದೀರಾ, ಅಂಥವರು ಏಕಾದಶಿಗೂ ಕೂಡ ಉಪವಾಸ ಇರಲೇಬೇಕಾ? ಕೆಲವರು ಪ್ರತಿ ಸೋಮವಾರ, ಗುರುವಾರ ಹೀಗೆಲ್ಲ ಉಪವಾಸ ಆಚರಣೆ ಮಾಡ್ತಾ ಇರೋದ್ರಿಂದ ಏಕಾದಶಿ ಉಪವಾಸ ಮಾಡಲೇಬೇಕಾ? ಅಥವಾ ಉಪವಾಸ ಮಾಡದೆ ನಾವು ಆಚರಣೆ ಮಾಡೋ ಹಾಗಿಲ್ವಾ? ಇದರಿಂದ ರಾಯರ ಪೂಜೆ ಫಲ ಸಿಗಲ್ಲ ಅಂತ ಹೇಳ್ತಾರೆ. ಇದು ನಿಜನಾ ಅಂತ? ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ. ಪ್ರತಿಯೊಂದನ್ನು 100% ಯಾರ ಕೈಲೂ ಕೂಡ ಮಾಡೋದಕ್ಕಾಗಲ್ಲ. ನಾವು ಶ್ರದ್ಧೆ ಭಕ್ತಿಯಿಂದ ಒಂದು ಹುಲ್ಗಡ್ಡಿಯನ್ನು ಅರ್ಪಿಸಿದ್ರು ಕೂಡ ಭಗವಂತ ತುಂಬ ಪ್ರೀತಿಯಿಂದ ಸ್ವೀಕರಿಸ್ತಾರೆ, ನಮಗೆ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಏಕಾದಶಿ ದಿನ ಉಪವಾಸ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ನೀವು ಹಣ್ಣು, ಜ್ಯೂಸು ಅಥವಾ ಅವಲಕ್ಕಿ ಈ ಥರದ್ದು ಏನಾದರೂ ಸರಿ ಬೇಯಿಸಿದ ಪದಾರ್ಥಗಳು, ಕರಿದ ಪದಾರ್ಥಗಳನ್ನು ಬಿಟ್ಟು ಬೇರೆ ಏನಾದರೂ ನೀವು ತಿನ್ಕೊಂಡು ಉಪವಾಸನ ಆಚರಣೆ ಮಾಡಬಹುದು. ಯಾವುದ್ಯಾವುದೋ ವಿಚಾರಗಳನ್ನು ತಲೆಯಲ್ಲಿ ಹಾಕ್ಕೊಂಡು ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಮನಸ್ಸು ಒಪ್ಪೋ ಹಾಗೆ ನಿಮ್ಮ ಶಕ್ತಿಯ ಅನುಸಾರ ನಿಮ್ಮ ಅನುಕೂಲಗಳನ್ನು ನೋಡಿಕೊಂಡು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪೂಜೆ, ವ್ರತ, ಆಚರಣೆಗಳನ್ನು ಮಾಡ್ಕೊಂಡು ಹೋಗಿ. ಯಾರನ್ನು ಮೆಚ್ಚಿಸೋಕ್ಕೋಸ್ಕರ ಯಾರೋ ಹೇಳಿದರೆ ಇದು ಹೀಗೇ ಮಾಡಬೇಕಂತೆ ಆ ರೀತಿಯೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಎಲ್ಲರ ಮನೆ ಪರಿಸ್ಥಿತಿ ಒಂದೇ ರೀತಿ ಇರೋದಿಲ್ಲ, ಎಲ್ಲರ ದೇಹ ಸ್ಥಿತಿ, ಆರೋಗ್ಯ ಸ್ಥಿತಿ ಕೂಡ ಒಂದೇ ರೀತಿ ಇರೋದಿಲ್ಲ. ಹಾಗಾಗಿ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿರ್ಮಲವಾದ ಭಕ್ತಿಯಿಂದ ನೀವು ಆಚರಣೆ ಮಾಡಿದರೆ ಖಂಡಿತ ಫಲಗಳು ನಿಮಗೆ ಸಿಕ್ಕೇ ಸಿಗುತ್ತೆ. ಈ ಕತೆ ಹೇಳೋದಕ್ಕಿಂತ ಮೊದಲು ಚುಟುಕಾಗಿ ನಿಮಗೆ ಈ ಪೂಜಾ ವಿಧಾನ ಕೂಡ ತಿಳಿಸ್ಕೊಟ್ಬಿಡ್ತೀನಿ. ಯಾರಾದರೂ ಸಂಜೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ನಿಮಗೆ ಉಪಯೋಗ ಆಗುತ್ತೆ. ಇದೇ ನವೆಂಬರ್ 30ನೇ ತಾರೀಕು ರಾತ್ರಿ 9:30ಕ್ಕೆ ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ. 1ನೇ ತಾರೀಕು ಸಂಜೆ 7 ಗಂಟೆ ತನಕ, ಅಂದರೆ ಸೋಮವಾರ ಸಂಜೆ 7 ಗಂಟೆ ತನಕ ಏಕಾದಶಿ ತಿಥಿ ಇರುತ್ತೆ. ಆನಂತರ ದ್ವಾದಶಿ ತಿಥಿ ಪ್ರಾರಂಭ ಆಗುತ್ತೆ. ಇನ್ನು ಉಪವಾಸ ಇರುವಂಥವರು 2ನೇ ತಾರೀಕು ಮಂಗಳವಾರ ಬೆಳಗ್ಗೆ 7 ಗಂಟೆಯಿಂದ 9:30 ಒಳಗಾಗಿ ನಿಮ್ಮ ಉಪವಾಸವನ್ನು ಮುರಿಬಹುದು. ಮಧ್ಯಾಹ್ನ 3:50 ತನಕ ದ್ವಾದಶಿ ತಿಥಿ ಇರುತ್ತೆ. ಆನಂತರ ತ್ರಯೋದಶಿ ತಿಥಿ ಪ್ರಾರಂಭ ಆಗುತ್ತೆ. ಸರ್ವಶ್ರೇಷ್ಠ ಏಕಾದಶಿ ಅಂತಲೇ ಹೇಳ್ಬೋದು. ಈ ಒಂದು ಮೋಕ್ಷದ ಏಕಾದಶಿ ದಿನ ಗೀತ ಜಯಂತಿ ಅಂತ ಕೂಡ ಆಚರಣೆ ಮಾಡಲಾಗುತ್ತೆ. ಅಂದರೆ ಈ ದಿನ ಭಗವದ್ಗೀತೆ ರಚನೆಯಾದಂಥ ದಿನ. ಕುರುಕ್ಷೇತ್ರದ ಸಮಯದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡಿದ್ದಂಥ ಜೀವನದ ಪಾಠ. ಹಾಗಾಗಿ ಈ ದಿನ ತುಂಬಾ ವಿಶೇಷ ಅಂತ ಹೇಳ್ಬೋದು. ನಿಮ್ಮ ಏಕಾದಶಿ ಪೂಜೆ ಜೊತೆಗೆ ನಿಮ್ಮ ಮನೆಯಲ್ಲಿ ಭಗವದ್ಗೀತೆ ಬುಕ್ ಏನಾದರೂ ನೀವು ಇಟ್ಕೊಂಡಿದ್ರೆ ಅದನ್ನು ಕೂಡ ಪೂಜೆಗಿಟ್ಟು ತುಳಸಿ ಎಲ್ಲನೂ ಹಾಕಿ 2 ತುಪ್ಪದ ದೀಪಗಳನ್ನು ಹಚ್ಚಿ ಪೂಜೆ ಮಾಡಬೇಕು. ಅಲ್ಲದೆ ಒಂದೇ ಒಂದು ಅಧ್ಯಾಯವನ್ನಾದರೂ ಈ ದಿನ ಪಾರಾಯಣ ಮಾಡಬೇಕು. ನಿಮಗೆ ಅಭ್ಯಾಸ ಇದ್ದರೆ ಪಾರಾಯಣ ಮಾಡಿ, ಇಲ್ಲಾಂದರೆ ಕೇಳಿಸ್ಕೋಬಹುದು. ಅದರಲ್ಲೂ 18ನೇ ಅಧ್ಯಾಯವನ್ನು ಓದೋದು ತುಂಬಾ ಒಳ್ಳೆಯದು. ಬನ್ನಿ ಈಗ ಚುಟುಕಾಗಿ ಪೂಜಾ ವಿಧಾನ ಕೂಡ ತಿಳಿಸ್ಕೊಟ್ಬಿಡ್ತೀನಿ. ಈ ದಿನ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ, ಮೋಕ್ಷದ ಏಕಾದಶಿ. ಈ ದಿನ ಬೆಳಗ್ಗೆ ಬೇಗನೆ ಎದ್ದು, ಅಂದರೆ ಸೂರ್ಯೋದಯದ ಸಮಯದಿಂದನೇ ನೀವು ಉಪವಾಸ ವ್ರತವನ್ನು ಶುರು ಮಾಡಬೇಕು. ಈಗಾಗಲೇ ಸಾಕಷ್ಟು ಜನ ಪೂಜೆ ಮಾಡಿರ್ತೀರ. ತಪ್ಪದೆ ಇವತ್ತು ಸಂಜೆ ಈ ಒಂದು ಕೆಲಸನ ಮಾಡಿ. ಇವತ್ತು ಸಂಜೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮನೇಲಿ ದೀಪ ಹಚ್ಚಿ, ತುಳಸಿ ಮುಂದೆ ಹೊಸ್ಲತ್ರೆಲ್ಲ ದೀಪ ಹಚ್ಚಬೇಕು. ನೀವಿನ್ನು ಭಗವದ್ಗೀತೆ ಪುಸ್ತಕನ ಪೂಜೆಗಿಟ್ಟಿಲ್ಲ ಅಂದರೆ ಸಂಜೆ ನೀವು ಒಂದು ಮಣೆ ಮೇಲೆ ಹಳದಿ ಬಣ್ಣದ ಬಟ್ಟೆನ ಹಾಕಿ ಅದ್ರ ಮೇಲೆ ಭಗವದ್ಗೀತೆ ಬುಕ್ಕನ್ನು ಇಟ್ಟು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ತುಳಸಿನ ಹಾಕಿ ಅದ್ರ ಮುಂದೆ 2 ತುಪ್ಪ ದೀಪನ ಹಚ್ಚಬೇಕು. ಆ ನಂತರ ವಿಷ್ಣುವಿನ ಗಾಯತ್ರಿ ಮಂತ್ರ
ಓಂ ವಿಷ್ಣುವೇ ಚ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಈ ಒಂದು ಮಂತ್ರನ 108 ಸಲ ಹೇಳಬೇಕು. ಕೈಯಲ್ಲಿ ಅಕ್ಷತೆ ಮತ್ತು ತುಳಸಿಯನ್ನು ಇಟ್ಕೊಂಡು 108 ಸಲ ಹೇಳಿ, ಅನಂತರ ಅಕ್ಷತೆ ಮತ್ತು ತುಳಸಿಯನ್ನು ನೀವು ವಿಗ್ರಹಗಳ ಮುಂದೆ ಅಥವಾ ಭಗವದ್ಗೀತೆ ಪುಸ್ತಕದ ಮುಂದೆ ಹಾಕ್ಬೋದು. ಈ ದಿನವನ್ನು ವಿಶೇಷವಾಗಿ ಶ್ರೀಮದ್ ಭಗವದ್ಗೀತೆಯ ಆಗಮನದ ಮಂಗಳಕರ ದಿನ ಅಂತಲೇ ಹೇಳ್ಬೋದು. ಶ್ರೀಕೃಷ್ಣ 5000 ವರ್ಷಗಳ ಹಿಂದೆ ಅರ್ಜುನನಿಗೆ ವೈದಿಕ ಜ್ಞಾನದ ಸಾರವನ್ನು ತಿಳಿಸಿದ ಮತ್ತು ಜೀವನದ ಗುರಿಯ ಬಗ್ಗೆ ಜ್ಞಾನೋದಯ ಮಾಡಿದಂಥ ದಿನ ಇದು. ಗೀತಾ ಮಹಾತ್ಮೆಯಲ್ಲಿ ಹೇಳಿರುವಂತೆ ಭಗವದ್ಗೀತೆಯ ಸೂಚನೆಗಳನ್ನು ಸರಿಯಾಗಿ ಅನುಸರಿಸಿದರೆ ಒಬ್ಬ ವ್ಯಕ್ತಿ ಈ ಜೀವನದಲ್ಲಿ ಎಲ್ಲ ದುಃಖ ಮತ್ತು ಆತಂಕಗಳಿಂದ ಮುಕ್ತನಾಗಬಹುದು. ಅಲ್ಲದೆ ಮುಂದಿನ ಜೀವನ ಆಧ್ಯಾತ್ಮಿಕವಾಗಿರುತ್ತೆ. ಭಗವದ್ಗೀತೆ ಅಂದರೆ ಪರಮಾತ್ಮನ ಹಾಡು ಅಂತ ಅರ್ಥ. ಇದರ ಸಂದೇಶ ಜೀವನದ ಎಲ್ಲ ಅನುಮಾನಗಳನ್ನು ಕೊನೆಗೊಳಿಸುತ್ತೆ ಮತ್ತು ಸಂತೋಷ, ತೃಪ್ತಿ ಹಾಗೂ ನಾವು ನಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳುವಂಥ ಸ್ವಯಂ ಅನ್ವೇಷಣೆಯ ಜೀವನದ ರಹಸ್ಯವನ್ನು ಕೂಡ ಹೊಂದಿರುತ್ತೆ. ಭಗವದ್ಗೀತೆಯಲ್ಲಿ ಭಕ್ತಿ, ಕರ್ಮ, ಜ್ಞಾನಯೋಗ, ಸಿದ್ಧಾಂತ ಎಲ್ಲ ಕೂಡ ಅಡಕವಾಗಿರುತ್ತೆ. ಜಗತ್ತಿನಲ್ಲಿ ಇನ್ಯಾವುದೇ ಗ್ರಂಥ ನೀಡದ ಜೀವನದ ಮೌಲ್ಯ ತೋರಿಸಿದ ಗ್ರಂಥ ಇದು. ಇದರ ಅಧ್ಯಯನ ಮಾಡೋದ್ರಿಂದ ಜ್ಞಾನ ಹೆಚ್ಚಾಗತ್ತೆ. ಭಗವದ್ಗೀತೆಯು ಸಮತೋಲಿನ ವ್ಯಕ್ತಿಗಳಾಗಿ ಬೆಳೆಯಲು ಎಲ್ಲ ಮಾನವರಿಗೆ ಬಹಳಷ್ಟು ಸಹಕಾರಿಯಾಗಿದೆ. ಜೀವನ ನಿರ್ವಹಣೆಯ ಕಲೆಯನ್ನು ನೀಡುತ್ತೆ. ಗೀತೆಯು ಎಲ್ಲ ಉಪನಿಷತ್ತುಗಳ ಅಂದರೆ ವೇದಗಳ ಸಾರವಾಗಿದೆ. ನಮ್ಮ ಹಿಂದೂ ತತ್ವಶಾಸ್ತ್ರಕ್ಕೆ ಸಂಕ್ಷಿಪ್ತ ಮಾರ್ಗದರ್ಶಿಯಾಗಿದೆ. ಗೀತೆ 5 ಮೂಲಭೂತ ಪರಿಕಲ್ಪನೆಗಳನ್ನು ವಿವರಿಸುತ್ತೆ. ಬ್ರಹ್ಮ ಅಂದರೆ ಸರ್ವೋಚ್ಚ ನಿಯಂತ್ರಕ ಅಂತ ಅರ್ಥ. ಜೀವ ಅಂದರೆ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಂತೆ. ಪ್ರಕೃತಿ ಅಂದರೆ ನಮಗೆ ಸಿಗುವಂಥ ಪ್ರತಿಯೊಂದು ವಸ್ತುಗಳು. ಧರ್ಮ ಅಂದರೆ ನಮ್ಮ ಕರ್ತವ್ಯ. ಮತ್ತು ಕಾಲ ಅಂದರೆ ಸಮಯ. ಈ ಎಲ್ಲದರ ಅಧ್ಯಯನದಿಂದ ನಾವು ಸತ್ಯ, ಸೃಷ್ಟಿ, ಜನನ ಮತ್ತು ಮರಣ ಕ್ರಿಯೆಗಳ ಫಲಿತಾಂಶಗಳು, ಶಾಶ್ವತ ಉದ್ದೇಶ ಮತ್ತು ಮಾನವ ಜೀವನದ ಗುರಿ ಬಗ್ಗೆ ಕಲಿಬಹುದು. ಇದು ನಮಗೆ ಎಲ್ಲ ದಿಕ್ಕುಗಳಲ್ಲಿ ಮಾರ್ಗದರ್ಶನ ನೀಡುತ್ತೆ. ಉದಾತ್ತ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವಂಥ ಬಲವಾದ ಮತ್ತು ಶುದ್ಧ ವ್ಯಕ್ತಿತ್ವದ ಮೂಲಕ ಜೀವನವನ್ನು ನಡೆಸಲು ನಮಗೆ ಸಹಾಯ ಮಾಡುತ್ತೆ. ಭಗವದ್ಗೀತೆಯಲ್ಲಿ 700 ಶ್ಲೋಕಗಳು ಮತ್ತು 18 ಅಧ್ಯಾಯಗಳು ಇರುತ್ತೆ. ಪ್ರತಿಯೊಂದು ಅಧ್ಯಾಯವೂ ಕೂಡ ನಮ್ಮ ಜೀವನದ ಮೌಲ್ಯವನ್ನು ಎತ್ತಿ ಹಿಡಿಯುವಂಥದ್ದು. ನಾವು ಯಾವ ರೀತಿ ಜೀವನ ಮಾಡಬೇಕು, ನಮ್ಮ ಜೀವನದ ಗುರಿ ಏನು, ನಮ್ಮ ಈ ಜನ್ಮಕ್ಕೆ ಕಾರಣ ಏನು, ನಮಗೆ ಸಿಕ್ಕಿರುವಂಥ ಈ ಜನ್ಮನ ನಾವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು, ಯಾವ ರೀತಿ ಕರ್ಮಗಳನ್ನು ಮಾಡಬೇಕು ಅನ್ನುವಂಥ ಸಂಪೂರ್ಣ ಜೀವನದ ಪಾಠ ಇದರಲ್ಲಿ ಅಡಕವಾಗಿದೆ. ನಾವಾಗೆ ಇದನ್ನು ಓದಿ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಆ ಮಟ್ಟದ ಜ್ಞಾನ ನಮಗಿನ್ನೂ ಬೆಳೆದಿಲ್ಲ ಅಂತಲೇ ಅನ್ಕೋಬೋದು. ಹಾಗಾಗಿ ಸಾಕಷ್ಟು ವಿಡಿಯೋಗಳು ಸಿಗುತ್ತೆ. ಈಗೆಲ್ಲ ಭಗವದ್ಗೀತೆ ಕ್ಲಾಸಸ್ ಕೂಡ ಸಿಗುತ್ತೆ. ಎಷ್ಟೋ ಹಳ್ಳಿಗಳಲ್ಲಿ ಇರೋರು ಕೂಡ ಈ ಕ್ಲಾಸ್ಗಳಿಗೆ ಜಾಯ್ನ್ ಆಗಿದ್ದಾರೆ. ಪ್ರತಿದಿನ ಒಂದೊಂದು ಅಧ್ಯಾಯವನ್ನು ಅಭ್ಯಾಸ ಮಾಡುವಂಥದ್ದು. ನಮಗೆ ಬೇಕಾಗಿರೋ ಡೌಟ್ಸ್ಗಳನ್ನ ನಾವು ಕೇಳ್ಬೋದು. ಕತೆ ಮುಖಾಂತರ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಆದಷ್ಟು ನಿಮಗೆ ಸಾಧ್ಯವಾದಷ್ಟು ಇದಕ್ಕೆ 1 ಗಂಟೆಗಳ ಕಾಲ ಟೈಮನ್ನು ಕೊಟ್ಟು ಈ ಒಂದು ಕತೆಗಳನ್ನು ನೀವು ಕೇಳಬಹುದು, ಅರ್ಥ ಮಾಡ್ಕೋಬಹುದು. ಬನ್ನಿ ಈಗ ಮೋಕ್ಷದ ಏಕಾದಶಿಯ ಕಥೆಯನ್ನು ನಿಮಗೆ ಚುಟುಕಾಗಿ ಹೇಳ್ತೀನಿ. ಗೋಕುಲ ನಗರವನ್ನು ಆಳ್ತಾ ಇದ್ದಂಥ ರಾಜ ವೈಖಾನಸ ಎಂಬ ರಾಜ ಒಮ್ಮೆ ಒಂದು ದಿನ ರಾತ್ರಿ ನಿದ್ರೆ ಮಾಡುವಾಗ ಅವರ ಕನಸಿನಲ್ಲಿ ಅವರ ತಂದೆ ತುಂಬಾ ಅಳೋ ಹಾಗೆ, ಗೋಳಾಡೋ ಹಾಗೆ, ನರಳೋ ಹಾಗೆ ಕನಸು ಬೀಳತ್ತೆ. ಇದನ್ನು ನೋಡಿ ತುಂಬ ಗಾಬರಿಯಿಂದ ಮರುದಿನ ಬೆಳಗ್ಗೆ ಅವರ ಆಸ್ಥಾನಕ್ಕೆ 4 ವೇದಗಳಲ್ಲೂ ಪರಿಣಿತರಾಗಿರುವಂಥ ಎಲ್ಲ ವಿದ್ವಾಂಸರನ್ನು, ಗುರುಗಳನ್ನು, ಋಷಿಮುನಿಗಳನ್ನು ಆಸ್ಥಾನಕ್ಕೆ ಕರೆಸಿ ಇವರ ಕನಸಿನ ಬಗ್ಗೆ ಹೇಳ್ತಾರೆ. ಇದನ್ನು ಕೇಳಿದ್ದಂಥ ವಿದ್ವಾಂಸರು, ಋಷಿಮುನಿಗಳು ಭೂತ, ವರ್ತಮಾನ, ಭವಿಷ್ಯದ ಜ್ಞಾನಕ್ಕೆ ಹೆಸರುವಾಸಿಯಾಗಿರುವಂಥ ಪರ್ವತ ಮಹರ್ಷಿಗಳನ್ನು ಭೇಟಿ ಮಾಡಿ ಅವರಲ್ಲಿ ಈ ವಿಚಾರನ ತಿಳಿಸು, ಖಂಡಿತ ನಿನಗೊಂದು ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ರಾಜ ಪರ್ವತ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿ ಅವರ ಕನಸಿನ ಬಗ್ಗೆ ಹೇಳ್ತಾರೆ. ರಾಜನ ಕನಸಿನ ಬಗ್ಗೆ ಕೇಳಿದಂಥ ಋಷಿಮುನಿಗಳು ಸಂಕ್ಷಿಪ್ತವಾಗಿ ಧ್ಯಾನವನ್ನು ಮಾಡಿ ಆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ರಾಜನಿಗೆ ಹೇಳ್ತಾರೆ. ಹಿಂದಿನ ಜನ್ಮದಲ್ಲಿ ನಿಮ್ಮ ತಂದೆಯವರು ಮಾಡಿರುವಂಥ ಕರ್ಮದ ಫಲದಿಂದಾಗಿ ಅವರು ನರಕದಲ್ಲಿದ್ದಾರೆ. ಅಲ್ಲಿ ಅವರು ಹಿಂಸೆಯನ್ನು ತಾಳಲಾರದೆ ನರಳಾಡ್ತಾ ಇದ್ದಾರೆ. ಆ ದುಃಖವನ್ನು ಕನಸಿನ ಮೂಲಕ ನಿಮಗೆ ಹೇಳ್ತಾ ಇದ್ದಾರೆ. ನೀವು ಈ ಮೋಕ್ಷದ ಏಕಾದಶಿ ದಿನ ಉಪವಾಸ ವ್ರತವನ್ನು ಆಚರಣೆ ಮಾಡಿ, ಈ ಏಕಾದಶಿ ಆಚರಣೆ ಮಾಡಿ ಅದರ ಸಂಪೂರ್ಣ ಪುಣ್ಯ ಫಲವನ್ನು ನಿಮ್ಮ ತಂದೆಗೆ ಅರ್ಪಿಸೋದ್ರಿಂದ ಅವರಿಗೆ ಮುಕ್ತಿ ಸಿಗತ್ತೆ, ಅವರು ಸ್ವರ್ಗಲೋಕವನ್ನು ಸೇರ್ತಾರೆ ಅಂತ ಹೇಳ್ತಾರೆ. ಇದನ್ನು ಕೇಳಿದಂಥ ರಾಜ ಇದೇ ಏಕಾದಶಿ ಎಂದು
ಉಪವಾಸ ವ್ರತದ ಜೊತೆಗೆ ಆ ವಿಷ್ಣುವಿನ ಸ್ಮರಣೆ ಮಾಡ್ತಾ ಆರಾಧನೆಯನ್ನು ಮಾಡಿ ಅದರ ಪುಣ್ಯ ಫಲವನ್ನು ಅವರ ತಂದೆಗೆ ಅರ್ಪಿಸ್ತಾರೆ. ಇದರಿಂದ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ, ಅವರು ಸ್ವರ್ಗಲೋಕವನ್ನು ಸೇರ್ತಾರೆ. ಹಾಗಾಗಿ ಈ ದಿನಕ್ಕೆ ಹೆಚ್ಚಿನ ಮಹತ್ವ ಇರೋದು. ಪ್ರತಿಯೊಬ್ಬರು ಕೂಡ ಸಾಧ್ಯವಾದಷ್ಟು ಉಪವಾಸವಿದ್ದು ಈ ದಿನ ವಿಷ್ಣುವನ್ನು ಆರಾಧನೆ ಮಾಡಬೇಕು. ತುಳಸಿಯನ್ನು ಇಟ್ಟು ಭಗವಂತನ ಧ್ಯಾನವನ್ನು ಮಾಡಬೇಕು. ನಿಮಗೆ ಗೊತ್ತಿರುವಂಥ ಚಿಕ್ಕ ಚಿಕ್ಕ ಮಂತ್ರಗಳನ್ನು ಈ ದಿನ ಹೇಳ್ತಾ ಈ ದಿನ ಪೂರ್ತಿ ಭಗವಾನ್ ನಾಮಸ್ಮರಣೆಯನ್ನು ಮಾಡೋದ್ರಿಂದ ಸಂಪೂರ್ಣ ಫಲ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ತೀರು ಹೋಗಿರುವಂಥ ಹಿರಿಯರ ಹೆಸರನ್ನು ಸ್ಮರಣೆ ಮಾಡ್ತಾ ಅವರಿಗೆ ಮುಕ್ತಿ ಸಿಗಲಿ ಅಂತ ಕೇಳಿಕೊಂಡು ಈ ದಿನದ ಪೂಜೆಯನ್ನು ಮಾಡಿ. ಖಂಡಿತವಾಗ್ಲೂ ಇದರಿಂದ ಅವರಿಗೆ ಮುಕ್ತಿನೂ ಸಿಗತ್ತೆ. ಪಿತೃದೋಷಗಳೇನಾದರೂ ಇದ್ದರೆ ಅದು ನಿವಾರಣೆ ಆಗತ್ತೆ. ನಿಮ್ಮ ಜೀವನದಲ್ಲಿ ಏಳಿಗೆ ಆಗತ್ತೆ. ಚುಟುಕಾಗಿ ವಿಚಾರ ತಿಳಿಸಿದ್ದೀನಿ. ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?